ಬಹಳ ಪ್ರೀತಿ ಮತ್ತು ಕಾಳಜಿ ಇದೆ ಅಲ್ವಾ ಕನ್ನಡವನ್ನ ಬೆಳೆಸಬೇಕು ಅಂತ. ಹಾಗೆ ಈ ನಾಡು ನುಡಿ ನೆಲಕ್ಕಾಗಿ ಅನೇಕರು ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ. ಈಗ ನಾವೆಲ್ಲರೂ ಅವರ ಭಾಗವಾಗಿ ಅವರನ್ನು ಅಟ್ಲೀಸ್ಟ್ ಒಂದು ಸಣ್ಣ ಪ್ರಯತ್ನವಾದ್ರೂ ನಾವು ಮಾಡ್ತಿದ್ದೇವಲ್ವಾ, ಅದರ ಭಾಗನೇ ಅವರು ಹಂಚ್ಕೊಂಡಿದ್ದಂಥದ್ದು. ಹಾಗೆ ಎಲ್ಲರ ಭಾವನೆಗಳು ಹಾಗೆ ಇಲ್ಲಿ ಸಮಯ ಇಲ್ಲದೆ ಇರೋದ್ರಿಂದ ಒಬ್ಬೊಬ್ಬರು ಮಾತಾಡಕ್ಕಾಗೋದಿಲ್ಲ. ಆದ್ರೆ ಮಾತನಾಡದೆ ಹೋದ್ರು ನಿಮ್ಮ ಕೆಲಸವನ್ನ ಗುರುತಿಸಿ ನಿಮ್ಮ ಕಾಯಕಕ್ಕೆ ಗೌರವವನ್ನ ಸಲ್ಲಿಸ್ತಕ್ಕಂಥದ್ದೇ ಈ ಪ್ರಶಸ್ತಿ ಪ್ರದಾನವನ್ನ ನಮ್ಮ ರಾಮಾಂಜನಪ್ಪ ಸರ್ ಅವರು ಹಾಕೊಂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಕೊಡ್ತಕ್ಕಂತಹ ಗೌರವ ಇದೆಯಲ್ಲ, ಅದು ನಿಮ್ಮ ಇಡೀ ವರ್ಷಕ್ಕಾಗುವಷ್ಟು ಒಂದು ಶಕ್ತಿ ತುಂಬುತ್ತೆ. ನಾನು ಇನ್ನೊಂದಷ್ಟು ಕೆಲಸ ಮಾಡ್ಬೇಕು ಅಂತ ಬರೀ ಖುಷಿ ಅಷ್ಟೇ ಅಲ್ಲ, ಜವಾಬ್ದಾರಿ ಬೇರೆ ಅಲ್ವಾ. ಹಾಗಾಗಿ ಮೇಡಮ್ ಅವ್ರು ನಿಮ್ಮೆಲ್ಲರನ್ನ ಅಭಿನಂದಿಸಿ ಒಳ್ಳೆ ಸಂದೇಶವನ್ನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಮೇಡಮ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಕೋಲಾರದ ಕನ್ನಡದ ಚಪ್ಪಾಳೆಯನ್ನ ಕೊಟ್ಟು ಅವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ಮಾತು ಬೇಜಾರಾಯ್ತಾ ಅಂತ ಕೇಳಿದಲ್ವಾ, ಬೇಜಾರಲ್ಲ, ಬಹಳ ಖುಷಿ ಆಗಿದೆ ನಮ್ಮೆಲ್ರಿಗೂ. ಥ್ಯಾಂಕ್ ಯು ಮ್ಯಾಮ್. ಹಾಗೆ ನಮ್ಮ ಭಾರತಿ ಗೌಡ ಮೇಡಮ್ ಅವರು ಒಂದೆರಡು ಮಾತನ್ನ ಹಂಚ್ಕೊಳ್ಳೋರಿದ್ದಾರೆ. ಮೇಡಮ್ ಪ್ಲೀಸ್. ನಮ್ಮ ಸರ್ ಅವರು ಬಹಳ ಉತ್ಸಾಹ ಇದೆ ಮಾತಾಡ್ಬೇಕು ಅಂತ. ಈಗ ಅಭಿನಂದನಾ ಕಾರ್ಯಕ್ರಮ ಏನ್ ಪ್ರಶಸ್ತಿ ಪುರಸ್ಕಾರ ಆದ್ಮೇಲೆ ಆ ಪುರಸ್ಕೃತರನ್ನ ಉದ್ದೇಶಿಸಿ ಸರ್ ಅವರು ಆಮೇಲೆ ಮಾತನಾಡೋರಿದ್ದಾರೆ. ಈಗ ಭಾರತಿ ಮೇಡಮ್